ಇದೇ ಶನಿವಾರ ಜ್ವಾಲಾಗ್ನಿಗೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಬಯಲಾಯಿತ ಹಾಗಾದ್ರೆ ಮಹಾ ಷಡ್ಯಂತ್ರ. ಕೃಪಾನಿಧಿ ಕಾಲೇಜಿಗೆ ಕಾದಿದೆಯ ಕಷ್ಟ. ಶನಿವಾರ ಜ್ವಾಲಾಗ್ನಿಗೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಇದರ ಹಿಂದೆ ಷಡ್ಯಂತ್ರವನ್ನ ರೂಪಿಸಲಾಗಿತ್ತಾ ಅನ್ನೋ ಸಣ್ಣದೊಂದು ಸ್ಮೆಲ್ ಹೊಡಿತಾ ಇದೆ. ಕೃಪಾನಿಧಿ ಕಾಲೇಜು ನೋಡ್ರಿ, ಕಳೆದ ಬಾರಿ ಶಿವಮೊಗ್ಗ, ಬೀದರ್ನಲ್ಲಿ ಇದೇ ತರಹದ ಘಟನೆಗಳು ನಡೆದಿತ್ತು. ನಮ್ಮದೇ ಬೆಂಗಳೂರು, ಆ ಬೆಂಗಳೂರಿನ ಒಂದು ಪ್ರದೇಶ, ಅದರಲ್ಲಿ ಕೃಪಾನಿಧಿ ಎನ್ನುವಂತಹ ಕಾಲೇಜಿನ ಆಡಳಿತ ಮಂಡಳಿಗೆ ಸಂಬಂಧಪಟ್ಟ ಸಿಬ್ಬಂದಿಗಳ ಮನಸ್ಸಿಗೆ ಈ ಶನಿವಾರ ಯಾಕೆ ಕಾಡ್ತು? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬರೋಣ. ಕೆಇಎ ವತಿಯಿಂದ ಡ್ರೆಸ್ ಕೋಡ್ಗೆ ಒಂದು ಅಧಿಕಾರಿಯನ್ನು ನೇಮಕ ಮಾಡಿ ಅವರಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ತರಬೇತಿ ನೀಡಿದ್ದಾಗ್ಯೂ ಸಹ ಇವರು ಕರ್ತವ್ಯದಲ್ಲಿ ಲೋಪ ಎಸಗಿದ್ದಾರೆ. ಆದ್ದರಿಂದ ಅಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂತ FIR ಮಾಡಿದ್ದೀವಿ. ಅವರು ಅರೆಸ್ಟ್ ಆಗಿದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ, ತನಿಖೆ ಮಾಡಿದ್ದೀವಿ. ಈಗ ರಿಪೋರ್ಟ್ ಸಹ ಬಂದಿದೆ. ಅಂಥ ಕೇಂದ್ರದಲ್ಲಿ ಮುಂದೆ ನಾವು ಕೆಇಎ ವತಿಯಿಂದ CET ಪರೀಕ್ಷೆಗಳನ್ನು ನಡೆಸಬಾರ್ದು ಅಂತ ನಾನು ಸರ್ಕಾರಕ್ಕೆ ವರದಿಯನ್ನು ಮಾಡ್ತಾ ಇದ್ದೀನಿ. ಎಷ್ಟೆಲ್ಲ ಟಫ್ ಡಿಸಿಷನ್ ತಗೋಬಹುದು, ಕಠಿಣ ಶಿಸ್ತು ಕ್ರಮ ತೆಗೆದುಕೊಳ್ಬೋದು, ಅದೆಲ್ಲವನ್ನ ಜಿಲ್ಲಾಡಳಿತ ವತಿಯಿಂದ ಸರ್ಕಾರದ ವತಿಯಿಂದ ಮಾಡ್ತಾರೆ. ಥ್ಯಾಂಕ್ ಯು. ಈಗ ತಾವು 2 ದಿವಸಗಳ ರಿಪೋರ್ಟ್ ಮಾಡಿದ್ರಿ, ಸಬ್ಮಿಟ್ ಕೂಡ ಮಾಡಿದ್ದಾರೆ. ರಿಪೋರ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಉದ್ದೇಶಪೂರ್ವಕವಾಗಿ ಸಿಬ್ಬಂದಿ ತೆಗೆಸಿದಾರೆ ಅಂತ ಬಂದಿದೆ. ಅಲ್ಲ, ರಿಪೋರ್ಟಲ್ಲಿ ಮೇಲ್ನೋಟಕ್ಕೆ ಉದ್ದೇಶಪೂರ್ವಕ ತೆಗೆಸಿದ್ದಾರೆ ಅಂತಲೇ ಕಂಡು ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ತೆಗಿಬೇಡಿ ಅಂತ ಟ್ರೈನಿಂಗ್ ಕೊಟ್ಟು ಸಹ ಇಂಥ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಸಾಕಷ್ಟು ಕೇಂದ್ರಗಳು, ಸಾವಿರಾರು ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆದಿದೆ, ಎಲ್ಲೂ ಸಹ ತೊಂದರೆ ಆಗಿಲ್ಲ. ಈ ಕೇಂದ್ರದಲ್ಲಿ ಮಾತ್ರ ತೆಗೆದಿದ್ದಾರೆ ಅಂದರೆ ಉದ್ದೇಶಪೂರ್ವಕ ತೆಗೆದಿದ್ದಾರೆ ಅಂತ ನಾವು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀವಿ. ಅದಕ್ಕಾಗಿ ಎಲ್ಲ ಕಠಿಣ ಶಿಕ್ಷೆಗಳನ್ನು ಕೊಡಬೇಕು, ಅವರಿಗೆ ಅದನ್ನು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮುಂದೆ ಯಾರು ಸಹ ಇಂಥ ಘಟನೆಗಳನ್ನು ಮರುಕಳಿಸಬಾರ್ದು ಅನ್ನೋದು ಸರ್ಕಾರದ ಆಶಯ ಆಗಿದೆ. ಜಿಲ್ಲಾಡಳಿತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಮಾಡೋದಕ್ಕೆ ಸಮಿತಿ ರಚನೆ ಮಾಡಿದ್ರು, ಏನೇನು ಮಾತಾಡಿಸಿದ್ರು, ಏನೇನು ದಾಖಲೆಗಳನ್ನು ತೆಗೆದುಕೊಂಡು ಪ್ರೊಸೀಜರ್ ಹೆಂಗಿತ್ತು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.